ಸರಣಿ ನಡೆದಿದ್ದು ಭಾರತದಲ್ಲೇ ಆದರೂ ಕೂಡ ಡಾಮಿನೇಷನ್ ಮಾಡಿದ್ದು ಮಾತ್ರ ಸೌತ್ ಆಫ್ರಿಕಾ. ಕೋಲ್ಕತ್ತಾದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಲೋ ಸ್ಕೋರ್ ಪಿಚ್ ಅಂತ ಹೇಳಿ ಎರಡೂ ತಂಡಗಳಿಂದ ಬಿಗ್ ಸ್ಕೋರ್ ಬಂದಿರಲಿಲ್ಲ. ಆದರೆ ಫೈನಲ್ ಆಗಿ ದಕ್ಷಿಣ ಆಫ್ರಿಕಾ ಪಂದ್ಯವನ್ನ ಗೆದ್ದು ಬೀಗಿತ್ತು. ಇನ್ನು ಗುವಾಹಟಿ ಪಿಚ್ನಲ್ಲಿ ಸೌತ್ ಆಫ್ರಿಕಾ ಪ್ಲೇಯರ್ಗಳು ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ನೀಡಿ ಗೆದ್ರು. ಭಾರತದ ಪ್ಲೇಯರ್ಸ್ ಇಲ್ಲೂ ಕ್ಲಿಕ್ ಆಗಲಿಲ್ಲ. ವಿದೇಶದಲ್ಲಿ ಅಲ್ಪ ಸ್ವಲ್ಪ ಸಕ್ಸಸ್ ಆದವರು ತವರಿನಲ್ಲಿ ಯಾಕೆ ಸೋಲ್ತಿದ್ದಾರೆ ಅಂದ್ರೆ ಅದಕ್ಕೆ ಒಂದಷ್ಟು ಕಾರಣಗಳಿವೆ. ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಅತಿ ಬಲಿಷ್ಠ ತಂಡ. ಟೆಸ್ಟ್ ಕ್ರಿಕೆಟ್ನಲ್ಲಂತೂ ಭಾರತವನ್ನ ಕಟ್ಟಿ ಹಾಕಿದವರೇ ಇಲ್ಲ. ಕಪಿಲ್ ದೇವ್ರಿಂದ ಹಿಡಿದು ರೋಹಿತ್ ಶರ್ಮಾವರೆಗೂ ಕೂಡ ಭಾರತದ ವಿಜಯ ಯಾತ್ರೆ ಉತ್ತುಂಗದಲ್ಲಿತ್ತು. ಆದರೆ ಯಾವಾಗ ಗೌತಮ್ ಗಂಭೀರ್ ಅವರು ಭಾರತದ ಹೆಡ್ ಕೋಚ್ ಆದ್ರೂ ಅಲ್ಲಿಂದ ಈಚೆಗೆ ರೆಡ್ ಬಾಲ್ ಫಾರ್ಮೆಟ್ ನೆಲ ಕಚ್ಚುತ್ತಾನೇ ಇದೆ. ತವರಿನಲ್ಲಂತೂ ಅತಿ ಕೆಟ್ಟ ಪ್ರದರ್ಶನಗಳು ಬರ್ತಾ ಇವೆ. ಕಪಿಲ್ ದೇವ್, ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್, ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹೀಗೆ ದಿಗ್ಗಜರೇ ಕಟ್ಟಿದಂತ ಬೃಹತ್ ಸಾಮ್ರಾಜ್ಯ ಈಗ ಅಲುಗಾಡೋಕೆ ಶುರುವಾಗಿದೆ. ಅದಕ್ಕೆ ಕಾರಣ ತಂಡದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು. ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. IPL ಹೀರೋಗಳಿಗೆ ಟೆಸ್ಟ್ ಫಾರ್ಮೆಟ್ ನಲ್ಲಿ ಅವಕಾಶ ಕೊಡ್ತಾ ಇರೋದೇ ದೊಡ್ಡ ಸೆಟ್ ಬ್ಯಾಕ್ ಆಗ್ತಿದೆ. ಜಗತ್ತಿನ ಶ್ರೀಮಂತ ಲೀಗ್ ಆಗಿರುವಂತ IPL ನಲ್ಲಿ ಯಾರು ಬೇಕಿದ್ರು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಹೀರೋಗಳಾಗ್ಬಿಡ್ತಾರೆ. ಅದರಲ್ಲೂ ಈಗಿನ ಯಂಗ್ ಜನರೇಷನ್ ಅಂತೂ ಸ್ಪೀಡ್ ಬೌಲಿಂಗ್ ನಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿದ್ದಾರೆ. ಸೊ IPL ನಲ್ಲಿ ಕ್ಲಿಕ್ ಆದ್ರೂ ಅಂತ ಟೆಸ್ಟ್ಗೆ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಸ್ಪಿನ್ ಬೌಲಿಂಗ್ ಅನ್ನು ಎದುರಿಸೋದು ತುಂಬಾನೇ ಕಷ್ಟ ಆಗ್ತಿದೆ. ಹಾಗೆ ರಣಜಿಯಲ್ಲಿ ಕ್ಲಿಕ್ ಆದವರನ್ನ ವಿದೇಶದಲ್ಲಿ ಆಡಿಸೋದು ಆನಂತರ ಕೈ ಬಿಡುವಂತ ಕೆಲಸ ಆಗ್ತಾ ಇದೆ. ರಣಜಿ ಟೂರ್ನಿಯಲ್ಲಿ ಕೆಲ ಆಟಗಾರರ ಪ್ರದರ್ಶನ ನಿಜಕ್ಕೂ ಕೂಡ ಅತ್ಯದ್ಭುತವಾಗಿದೆ. ಟೀಮ್ ಇಂಡಿಯಾದಲ್ಲಿರುವಂತಹ ಪ್ಲೇಯರ್ಗಳಿಗಿಂತ ಒಂದ್ ಕೈ ಜಾಸ್ತಿ ಅನ್ನೋ ತರನೇ ಪ್ರದರ್ಶನ ನೀಡ್ತಿದ್ದಾರೆ. ಆದ್ರೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಅವರನ್ನ ತಂಡಕ್ಕೆ ಕ್ಲಿಕ್ ಮಾಡುವಾಗ ವಿದೇಶಿ ಟೂರ್ಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ಫಾರಿನ್ ಪಿಚ್ ನಲ್ಲಿ ಸಕ್ಸಸ್ ಆಗ್ತಿಲ್ಲ ಅಂತ ನೆಕ್ಸ್ಟ್ ಗೇಟ್ ಪಾಸ್ ಕೊಡ್ತಿದ್ದಾರೆ. ತವರಿನ ಸರಣಿಗಳಲ್ಲಿ ರಣಜಿ ಸ್ಟಾರ್ಸ್ಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು, ಆದ್ರೆ ಇದಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಕರುಣ್ ನಾಯರ್, ಸರ್ಫರಾಜ್ ಖಾನ್ ಇವ್ರುಗಳು ಇಂಡಿಯನ್ ಸಾಯಿಲ್ ನಲ್ಲಿ ಗ್ರೇಟ್ ಬ್ಯಾಟರ್ಗಳು, ಆದ್ರೆ ಟೆಸ್ಟ್ ತಂಡದಲ್ಲಿ ಅವಕಾಶ ಇಲ್ಲ. ಇನ್ನು ಗಂಭೀರ್ ಅವರು ಆಟಗಾರರ ಆಯ್ಕೆಯಲ್ಲಿ ಮಾಡ್ತಾ ಇರುವಂತಹ ಬಿಗ್ ಬ್ಲಂಡರ್ ಅಂದ್ರೆ ಬರೀ ಆಲ್ರೌಂಡರ್ಗಳ ಮೇಲೆಯೇ ಫೋಕಸ್ ಮಾಡ್ತಾ ಇರೋದು. ಗಂಭೀರ್ಗೆ ಪ್ಯೂರ್ ಬ್ಯಾಟ್ಸ್ಮನ್ ಅಥವಾ ಬೌಲರ್ಗಳು ಈಗ ಒಂದಿಬ್ಬರಿದ್ರೆ ಸಾಕು, ಉಳಿದವರೆಲ್ಲ ಇಡೀ ತಂಡದಲ್ಲಿ ಆಲ್ರೌಂಡ್ಗಳೇ ಇರಬೇಕು. ಅದೆಷ್ಟರ ಮಟ್ಟಿಗೆ ಅಂದ್ರೆ ನಂಬರ್ 3 ಬ್ಯಾಟ್ಸ್ಮನ್ ಇಂದ ಹಿಡಿದು ನಂಬರ್ 10 ವರೆಗೂ ಕೂಡ ಆಲ್ರೌಂಡರ್ಗಳನ್ನೇ ಆಡ್ಸ್ ನೋಡ್ತಿದ್ದಾರೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳ ಮೇಲೆಯೇ ಮೋಹ ಜಾಸ್ತಿ ಆಗ್ತಾ ಇದೆ. ಪ್ರಸ್ತುತ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತದ ಟೆಸ್ಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ 6 ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳಿಗೆ ಅವಕಾಶ ಕೊಟ್ಟಿದ್ರು. ಇನ್ನು ಪಿಚ್ ವಿಚಾರಕ್ಕೆ ಬಂದ್ರಂತೂ ಇದಂತೂ ತಲೆಬುಡ ಏನೂ ಗೊತ್ತಾಗ್ತಾ ಇಲ್ಲ. ಪ್ರವಾಸಿ ತಂಡವನ್ನ ಕಟ್ಟಿ ಹಾಕೋಕೆ ಅಂತ ಮಾಡುವಂತಹ ಪಿಚ್ಗಳು ಈಗ ಭಾರತ ತಂಡಕ್ಕೆ ಉಲ್ಟಾ ಹೊಡ್ತಿವೆ. ಕೋಲ್ಕತ್ತಾದಲ್ಲಿ ಸ್ಪಿನ್ ಫ್ರೆಂಡ್ಲಿ ಬೇಕಂತಾನೆ ಮಾಡಿಸ್ಕೊಂಡಿದ್ರು, ಆದ್ರೆ 2.25 ದಿನದಲ್ಲೇ ಮ್ಯಾಚ್ ಮುಗಿದು ಸೋತಿತ್ತು. ಈಗ ಗುವಾಹಟಿಗೂ ಕೂಡ ಅಂಥದ್ದೇ ಎಡವಟ್ ಮಾಡ್ಕೊಂಡ್ರು. ಜಗತ್ ಪ್ರಸಿದ್ಧ ವೇಗದ ಬೌಲರ್ಗಳಿದ್ರು ಕೂಡ ಸ್ಪಿನ್ ಪಿಚ್ ಮಾಡಿ ಒದ್ದಾಡ್ತಿದ್ದಾರೆ. ಹೋಗ್ಲಿ, ತಂಡದಲ್ಲಿ ಪ್ಯೂರ್ ಸ್ಪಿನ್ನರ್ಗಳು ಅಂತ ಇರೋದೇ ಕುಲ್ದೀಪ್ ಯಾದವ್ ಮಾತ್ರ, ಉಳಿದವರೆಲ್ಲ ಆಲ್ರೌಂಡ್ ಕೋಟಾದಲ್ಲಿ ಇರುವಂತವ್ರು. ಹೀಗಿದ್ದಾಗ ನಿರೀಕ್ಷಿತ ರಿಸಲ್ಟ್ ತಾನೇ ಹೇಗ್ ಬರೋಕ್ ಸಾಧ್ಯ? ಒಟ್ನಲ್ಲಿ ಗೌತಮ್ ಗಂಭೀರ್ ಹೆಡ್ ಕೋಚ್ ಆದ್ಮೇಲೆ ಭಾರತ ಗೆದ್ದಿದ್ದಕ್ಕಿಂತ ಬಿದ್ದಿದ್ದೇ ಜಾಸ್ತಿ ಇದೆ. ಇನ್ನಾದ್ರೂ ಟೆಸ್ಟ್ ಕ್ರಿಕೆಟ್ಗೆ ಅಟ್ಲೀಸ್ಟ್ ಹೊಸ ಕೋಚನ್ನ ನೇಮಕ ಮಾಡಬೇಕಿದೆ, ಅಥವಾ ತಂಡದ ಸೆಲೆಕ್ಷನ್ ಬದಲಾವಣೆ ಮಾಡ್ಕೊಳ್ಳೇಬೇಕು. ಇಲ್ಲದೇ ಇದ್ರೆ ಭಾರತದ ಅಧಪತನ ಶುರುವಾಗಿದೆ ಅಂತಾನೆ ಲೆಕ್ಕ. ನಿಮ್ಗೂ ಕೂಡ ಇದು ಸತ್ಯ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.